ವಿಜಯ ರಾಘವೇಂದ್ರ ಅವರು ಅಂತ ಹೇಳಿದ್ರೆ ಸದಾ ಹಸನ್ಮುಖಿ, ಮೆದು ಮಾತು, ಆತ್ಮೀಯತೆ ಎಲ್ಲ ನಾವು ನೋಡ್ತೀವಿ. ಆದರೆ ಸಿನಿಮಾ ಇಂಡಸ್ಟ್ರಿ ಅಂದರೆ ಎಲ್ಲ ಹೊರಗಡೆಯಿಂದ ನಿಂತು ನಾಯಕ ನಟ ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ ಅಂತ ಯಾರೋ ಹೊಳೋರಿರ್ತಾರೆ, ಇನ್ನೊಂದು ಮತ್ತೊಂದು ಮಗದೊಂದು, ಯಾಕಂದ್ರೆ ಬಿಕಾಸ್ ಆಫ್ ಸೋ ಮಚ್ ಆಫ್ ಸ್ಟ್ರೆಸ್, ಕೆಲಸ ಅದು ಇದು. ಬಟ್ ಹೌ ವಿಜಯ ರಾಘವೇಂದ್ರ ಮ್ಯಾನೇಜಸ್? ಯಾವಾಗಲೂ ಹಸನ್ಮುಖಿ ಇರ್ತಾರೆ, ಆರಾಮ್ ಮಾತಾಡಿಸ್ತಾರೆ ಎಲ್ರೂ. ಹೆಂಗೆ ಸ್ಟ್ರೆಸ್ ಮ್ಯಾನೇಜ್ ಮಾಡ್ತೀರಿ? ಇದು ಸ್ಟ್ರೆಸ್ ಆಗಕ್ಕೆ ಜನನೇ ಸ್ಟ್ರೆಸ್ ಆಗಕ್ಕೆ ಬಿಡಲ್ಲಮ್ಮ. ಎಷ್ಟು ಪ್ರೀತಿಯಿಂದ ಆತ್ಮೀಯತೆಯಿಂದ ಕಾಣ್ತಾರೆ ಅಂದರೆ ನಮಗೆ ಅಫ್ಕೋರ್ಸ್ ಒಂದೊಂದು ಸಲ ಸ್ಟ್ರೆಸ್ ಆಗುತ್ತೆ, ಒಂದೊಂದು ಸಲ ಒಂದು ಸ್ವಲ್ಪ ಪರ್ಸ್ನಲ್ ಸ್ಪೇಸ್ ಬೇಕು ಅಂತ ನನಗನ್ಸುತ್ತೆ. ಆವಾಗ ನಾನು ತುಂಬಾ ಇಂಟೆನ್ಸಾಗಿ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಸ್ವಲ್ಪ ಫ್ಯಾಮಿಲಿ ಜೊತೆ ಇದ್ದೀನಿ, ನನಗೊಂದು ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ. ಆವಾಗ ದೇ ಆರ್ ವೆರಿ ಡೀಸೆಂಟ್ ಎನಫ್, ಅದನ್ನು ಅರ್ಥ ಮಾಡ್ಕೊಂಡು ನಮಗೆ ಸಮಯ ಕೊಡ್ತಾರೆ, ಸ್ವಲ್ಪ ಸ್ಪೇಸ್ ಕೊಡ್ತಾರೆ. ಕೆಲವು ಸಲ ಶೂಟಿಂಗ್ ಮಾಡೋ ಟೈಮಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಮೂಡಲ್ಲಿ ಇರ್ತೀವಿ, ಏನೋ ಒಂದು ಆ್ಯಕ್ಟ್ ಮಾಡ್ತಿರ್ತೀವಿ, ಏನೋ ಒಂದು ತರಲೆ ಆಗುತ್ತೆ. ಆವಾಗ ಅಷ್ಟೇ ಓಪನ್ ಆಗಿ, ಅಷ್ಟೇ ರಿಯಲ್ ಆಗಿ, ಅಷ್ಟೇ ಆನೆಸ್ಟಾಗಿ ಬೈದಿರೋದು ಉಂಟು. ಓಕೆ, ಬೈದಿರೋದು ಉಂಟು. ಜನ ಅದನ್ನು ಅಲ್ಲೇ ಪಕ್ಕದಲ್ಲಿರೋರೆಲ್ಲ ಯಾಕೆ ಇವ್ರಿಗೆ ತೊಂದರೆ ಕೊಡ್ತೀರಾ ಅಂತ ಅವರೇ ಅರ್ಥ ಮಾಡ್ಕೊಂಡಿರೋರು ಉಂಟು. ಐ ಥಿಂಕ್ ಇಟ್ ಇಸ್ ಅ ಪಾರ್ಟ್ ಆಫ್ ಇಟ್ ಅಷ್ಟೇ. ಬರೀ ಈ ಫ್ಯಾನ್ ಮತ್ತು ನಾಯಕ ನಟ ಅಂತಲ್ಲ, ಪರ್ಸ್ನಲಿನೂ ನೀವು ಒಂದು ಸ್ವಲ್ಪ ಶಾಂತ ಇದ್ದೀರಾ, ಹೆಂಗೆ? ಹೌದು, ಅದೇನೋ ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಓಕೆ. ಯಾಕೆಂದರೆ ಭಾಳ ಚಿಕ್ಕ ವಯಸ್ಸಿಂದ ನನ್ನ ಯೋಗ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಓಕೆ. ಆಮೇಲೆ ಆ ವಯಸ್ಸಲ್ಲೇ ನಾವು ನಮ್ಮ ದೊಡ್ಡ ಮಾಮ ಯೋಗ ಪ್ರಾಕ್ಟೀಸ್ ಮಾಡ್ತಿದ್ದನ್ನು ನೋಡ್ತಾ ಇದ್ವಿ. ನಾಯಕರ್ ಅಂಕಲ್ ಅಂತ ಅವ್ರು ಬಂದು ಯೋಗನ ಹೇಳ್ಕೊಡ್ತಾ ಇದ್ರು. ನಮ್ಮ ಮನೆ ಹತ್ರ ನಮ್ಮಮ್ಮ ರಾಮಮೂರ್ತಿ ಸರ್ ಅಂತ ನಾನು ಯೋಗ ಅದಕ್ಕೆ ಕರ್ಕೊಂಡು ಹೋಗ್ತಿದ್ರು. ಆ್ಯಂಡ್ ಐ ವಾಸ್ ಅ ಲಿಟ್ಲ್ ಇನ್ಕ್ಲೈನ್ ಟುವರ್ಡ್ಸ್ ಸ್ಪಿರಿಚುಯಾಲಿಟಿ ವಿದೌಟ್ ಮೈ ನಾಲೆಡ್ಜ್. ಅದು ನನಗೆ ಗೊತ್ತಿಲ್ಲ. ಅದು ಬಹುಶಃ ನಾನು ನೋಡಿದ ಸಿನಿಮಾಗಳ ಪ್ರಭಾವ ಇರಬೇಕೇನೋ, ಅಥವಾ ನಾನು ಯೋಗ ಕ್ಲಾಸ್ ಮಾಡಿದಂಥ ಪ್ರಭಾವ. ದೊಡ್ಡ ಮಾಮನ ಹಾಡು ದಿನ ಬೆಳಗ್ಗೆ ಆದರೆ 7 ಗಂಟೆಗೆ ಸ್ಟಾರ್ಟ್ ಆಗ್ತಿತ್ತು. ಟೇಪ್ ರೆಕಾರ್ಡರ್ ಆನ್ ಮಾಡಿಬಿಟ್ರೆ ನಮ್ಮ ತಂದೆ, ಅದರಲ್ಲಿ ಎಲ್ಲ ಅಯ್ಯಪ್ಪ ಸ್ವಾಮಿ ಹಾಡು, ರಾಘವೇಂದ್ರ ಸ್ವಾಮಿ ಹಾಡು, ಶ್ರೀರಾಮಚಂದ್ರನ ಮೇಲೆ ಹಾಡು, ಆಂಜನೇಯನ ಮೇಲೆ ಹಾಡು, ಎಲ್ಲ ಹಾಡುಗಳು ಓಡ್ತಾ ಇರ್ತಿತ್ತು. ಸೊ ಮೇ ಬಿ ಅದ್ರ ಎಫೆಕ್ಟ್ ಇರ್ಬೋದೋ ಏನೋ. ಆ್ಯಂಡ್ ಐ ಪ್ರಿಫರ್ ಟು ಬಿ ಇನ್ ಅ ಸರ್ಟನ್ ಸಬ್ಕಾನ್ಷಿಯಸ್ಲಿ ಪೀಸ್ಫುಲ್ ಸ್ಟೇಟ್ ಆಫ್ ಮೈಂಡ್. ಓಕೆ. ಸೊ ಪ್ರತಿಯೊಂದು ಮನೆಯಲ್ಲೂ ಮೊದಲ ಗುರು ತಾಯಿನೇ, ಜೊತೆಗೆ ದೇವರು ತಂದೆ. ಇಲ್ಲಿವರೆಗೆ ಅಪ್ಪ ಅಮ್ಮನಿಂದ ಸಿಕ್ಕಿರೋ ಬೆಸ್ಟ್ ಕಾಂಪ್ಲಿಮೆಂಟ್, ಬೆಸ್ಟ್ ಅಡ್ವೈಸ್ ಇಬ್ಬರಿಂದಾನು ಏನು? ನಮ್ಮಮ್ಮ ಭಾಳ ಮುಗ್ಧರು. ಅವ್ರಿಗೆ ಅಡ್ವೈಸ್ ಕೊಡಬೇಕು ಅನ್ನೋ ಥರ ಎಲ್ಲ ಹೇಳಿ ಕೊಡೋದೆಲ್ಲ ಗೊತ್ತಿಲ್ಲ ನಮ್ಮಮ್ಮಗೆ. ಅವರು ನಮ್ಮನ್ನು ನಡೆಸ್ಕೊಂಡು ಬಂದಿದ್ದ ರೀತಿಯಲ್ಲೇ ನಾವು ಅರ್ಥ ಮಾಡ್ಕೊಂಡಿರೋದು ಉಂಟಷ್ಟೇ. ಅಂದರೆ ಅವ್ರಿಗೆ ಏನಪ್ಪ ಅಂದರೆ, ಈಗ ಮನೆಗೆ ಬಂದಾಗ ಸ್ವಲ್ಪ ಕ್ಲೀನಾಗಿರುವಂಥದ್ದು, ಆಮೇಲೆ ಹೊರಗಡೆ ಎಲ್ಲರೂ ಹೋಗ್ಬೇಕಾರೆ ನಮಸ್ಕಾರ ಮಾಡ್ಕೊಂಡು ಹೋಗೋವಂಥದ್ದು, ಇದೆಲ್ಲ ಅಮ್ಮ ನೋಡ್ಕೋತಾ ಇದ್ದಾರೆ. ಇನ್ನು ನಮ್ಮ ತಂದೆ ಹೇಳ್ಕೊಡ್ತಾ ಇದ್ದಿದ್ದು, ಶತ್ರಿಗೂ ಕೆಟ್ಟದನ್ನು ಬಯಸ್ಬೇಡ, ಆಮೇಲೆ ನೀನು ಸಕ್ಸಸ್ನ ಎಷ್ಟು ಚೆನ್ನಾಗಿ ನಂದು ಅಂತ ತೊಗೋತೀಯೋ, ಫೇಲ್ಯೂರ್ನು ಕೂಡ ಅಷ್ಟೇ ಚೆನ್ನಾಗಿ ನಂದು ಅಂತ ಸ್ವೀಕಾರ ಮಾಡು. ಇದು ನಾನು ಹೇಳ್ತಿರಲಿಲ್ಲಪ್ಪ, ಇದು ನಮ್ಮ ಭಾವ ಹೇಳ್ತಿದ್ರು ಅಂತ ದೊಡ್ಡ ಮಾಮ ಹೇಳ್ತಿದ್ರು ಅಂತ ಅದನ್ನು. ಸೊ ಇಂಥ ವಿಚಾರಗಳೆಲ್ಲ ನಮಗೆ ಹೇಳ್ತಾ ಇದ್ರು. ಸೊ ನನಗೆ ಸಿಕ್ಕಿರೋ ಒನ್ ಆಫ್ ದ ಬೆಸ್ಟ್ ಅಡ್ವೈಸಸ್ ಅದೇ ಅಂತ ಕಾಣುತ್ತೆ. ಚಿನ್ನಾರಿ ಮುತ್ತ ಮೊದಲನೇ ಸಲ ಅಮ್ಮ ನೋಡಿದಾಗ ಅಮ್ಮನ ರಿಯಾಕ್ಷನ್ ಏನಿತ್ತು? ಅಯ್ಯೋ, ಅವರೆಲ್ಲ ನಾಗಿಣಿ ಬರಣ ಆಂಟಿ ಮೇಲೆ ಕೋಪ ಮಾಡ್ಕೊಂಬಿಟ್ಟಿದ್ರು. ಏಕೆ ಹಿಂಗೆಲ್ಲ ಬೈತೀರ ನಮ್ಮ ಮಗನ ನೀವು ಅಂತ. ಅಂದರೆ ಅದು ಏನೋ ಬೇವರ್ಸಿ ಏನೋ ಬೈತಾರೆ. ನಮ್ಮ ಅಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ಅಜ್ಜಿ ಎಲ್ಲರೂ ಕರ್ಕೊಂಡು ಹೋಗ್ಬಿಟ್ಟಿದ್ರು ಪ್ರೀಮಿಯರ್ ಶೋಗೆ. ಅವರು ಏನಮ್ಮ ನೀನು ಹಂಗೆ ಅಂದ್ಬಿಟ್ಟಲ್ಲ ನನ್ನ ಮಗನ ಅಂತ ಅದ್ಕೊಂಡು, ಅಯ್ಯೋ ಆಯ್ತು ಬಿಡಮ್ಮ ಅಂತ ನಾವು ತುಂಬ ಖುಷಿಪಟ್ರು ಎಲ್ಲ. ಅಂದರೆ ನಮ್ಮ ಇಡೀ ಫ್ಯಾಮಿಲಿ ಎಷ್ಟರ ಮಟ್ಟು ಖುಷಿ ಪಟ್ಬಿಟ್ರು ಅಂದರೆ, ಅಷ್ಟು ಜನರ ಆಶೀರ್ವಾದ ನನಗಿದೆ. ನನಗಷ್ಟು ಜನರ ಆಶೀರ್ವಾದ ಇದೆ. ಐ ಆಮ್ ಸೋ ಹ್ಯಾಪಿ. ಅದು ಎಲ್ರಿಗೂ ಸಿಗಲ್ಲ. ವಂಡರ್ಫುಲ್.